ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಾಮನ್ ಆಗಿ ಒಂದು 3-4 ಕ್ವಶನ್ ಆಗಿರ್ಬೋದು, ಕಮೆಂಟ್ಗಳಾಗಿರೋದು ಬಂದಿರೋದು ನನಗೆ. ಒಂದು ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ಒಂದು 4 ಕ್ವಶನ್ಗಳಾಗಿರ್ಬೋದು. ಏನು ಬಂದಿದೆ ಅಂತ ಹೇಳಿದ್ರೆ, ಈಗಲೂ ನಿಮ್ಮ ಮಗಳಿಗೆ ಸಬಾಮೆಡ್ನ ಯೂಸ್ ಮಾಡ್ತಾ ಇದ್ದೀರಾ ನೀವು ಅನ್ನೋ ಒಂದು ಕಮೆಂಟ್ ಬಂದಿದೆ. ಅದಕ್ಕೆ ಇವತ್ತು ಅದು ತುಂಬ ದಿನದಿಂದ ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತು ವಿಡಿಯೋ ಮಾಡೋಣ ಅಂತೇಳಿ ಈಗ ಅದಕ್ಕೆ ಆನ್ಸರ್ ಮಾಡೋಣ ಅಂತೇಳಿ ಬಂದಿದ್ದೀನಿ. ಅಂದರೆ ನಾನು ಮುಂಚೆನೇ ಹೇಳಿದ್ದೆ, ಒಂದು 3-4 ವಿಡಿಯೋದಲ್ಲಿ ನನಗೆ ತುಂಬ ವ್ಯೂಸ್ ಚೆನ್ನಾಗಿ ಬಂದಿದೆ. ನನ್ನ ಮಗಳಿಗೆ ಯಾವ ಸೋಪ್ ಯೂಸ್ ಮಾಡ್ತಾಯಿದ್ದೀನಿ, ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ ಅನ್ನೋ ಒಂದು ವಿಡಿಯೋಗೆ ತುಂಬ ವ್ಯೂಸ್ ಚೆನ್ನಾಗಿ ಬಂದಿದೆ. ಮತ್ತು ಕ್ವಶನ್ಗಳು ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಬಂದಿದೆ. ಡೌಟ್ಗಳು ಅಷ್ಟೇ ಕೇಳಿದ್ದೀರಾ. ಸಬಾಮೆಡ್ ಏನಪ್ಪ ಅಂತ ಹೇಳಿದ್ರೆ, ಒಂದು 2 ಇಯರ್ಸ್ವರೆಗೂ ಏನೂ ಡೌಟ್ ಇಲ್ಲದೆ ಯೂಸ್ ಮಾಡಬಹುದು. ಬಟ್ ನಾನು ಫಸ್ಟು ಸೋಪ್ನ ಸ್ಕಿಪ್ ಮಾಡಿದೆ. ಅಂದರೆ ಜಾಸ್ತಿ ಕರಗೋದಾಗಿರ್ಬೋದು, ಆನ್ಲೈನಲ್ಲಿ ತರಿಸಿದ್ರೆ ಚೆನ್ನಾಗಿ ಬರ್ತಿತ್ತು. ಈ ಮೆಡಿಕಲ್ಗಳೆಲ್ಲ ತರಿಸಿದ್ರೆ ಅರ್ಜೆಂಟಿಗೆ ಚೆನ್ನಾಗಿ ಬರ್ತಿಲ್ಲ. ಅದಕ್ಕೋಸ್ಕರ ನಾನು ಅದನ್ನ ಸ್ಕಿಪ್ ಮಾಡಿದೆ. ಈಗ ಕ್ರೀಮ್ ಏನಂದರೆ ನನ್ನ ಮಗಳಿಗೆ ಸಬಾಮೆಡ್ಡೇ ಯೂಸ್ ಮಾಡ್ತಾಯಿದ್ದೀನಿ. ಇದೊಂದು ಯೂಸ್ ಮಾಡ್ತಾಯಿದ್ದೀನಿ. ಯಾವುದೇ ಒಂದು ಪೌಡ್ರ್ ಯೂಸ್ ಮಾಡ್ತಿಲ್ಲ. ಸಬಾಮೆಡ್ಡು ಆಯಿಲ್ ಯೂಸ್ ಮಾಡ್ತಿಲ್ಲ. ಮತ್ತು ಇದೊಂದು ಮುಖಕ್ಕೆ ಹಚ್ತೀನಿ ಅಷ್ಟೇ. ಹಾಗಿದ್ರೆ ಅದಕ್ಕಿಂತ ನಾವು ಸಬಾಮೆಡ್ ಅಂದರೆ 1 ಇಯರ್ವರೆಗೂ ಯೂಸ್ ಮಾಡಿದ್ದೆ. ಯಾವ ಥರ ಇತ್ತು ಅಂದರೆ, ನನ್ನ ಒಂದು ಮೆಂಟಾಲಿಟಿ ಮಗು ಹೊಟ್ಟೆಯೊಳಗೆ ಇರಬೇಕಾದ್ರೇ ಇತ್ತು, ನಾನು ಸಬಾಮೆಡ್ಡೇ ಯೂಸ್ ಮಾಡಬೇಕು. ಕಾಸ್ಟ್ಲಿ ಆದ್ರೂ ಸಹ ನಾನು ಸಬಾಮೆಡ್ ಯೂಸ್ ಮಾಡಬೇಕು ಅನ್ನೋದೊಂದು ಮನಸ್ಸಲ್ಲಿತ್ತು. ಈಗ ಅದನ್ನು ಸ್ವಲ್ಪ ಎಲ್ಲ ಸ್ಟಾಪ್ ಮಾಡಿದೆ. ಯಾಕಂದರೆ 1 ಇಯರ್ ಆಯಿತು ಅವಳಿಗೆ. ಈಗೆಲ್ಲ ಸ್ಕಿನ್ನೆಲ್ಲ ನಮ್ಮ ಒಂದು ಟೈಪೇ ಬಂದಿರುತ್ತೆ. ಯಾಕಂದರೆ 1 ಇಯರ್ ಒಳಗಡೆ ತುಂಬ ಸೆನ್ಸಿಟಿವ್ ಇರುತ್ತೆ. ನಾವು ಅದನ್ನೆಲ್ಲ ಯೋಚನೆ ಮಾಡಿ ನಾವು ಪ್ರಾಡಕ್ಟ್ಗಳನ್ನ ನಾವು ಎಲ್ಲರೂ ಹೇಳಿದ್ದೆಲ್ಲ ನಾವು ಯೂಸ್ ಮಾಡೋಕ್ಕಾಗಲ್ಲ ಮಕ್ಕಳಿಗೆ. ಏನಂದರೆ ಹೋಮ್ ರೆಮಿಡಿಗಳನ್ನ ಯೂಸ್ ಮಾಡ್ಬೋದು. ತಾಯಿ ಎದೆ ಹಾಲು ಮಸಾಜ್ ಮಾಡೋದಾಗಿರ್ಬೋದು ಮಕ್ಕಳಿಗೆ, ಮತ್ತು ಬಾದಾಮಿನ ತೇದ್ಬಿಟ್ಟು ಅದು ಮೈಗೆಲ್ಲ ಮಸಾಜ್ ಮಾಡೋದಾಗಿರ್ಬೋದು. ಇದರಿಂದ ಕಾಮನ್ನಾಗಿ ನ್ಯಾಚುರಲ್ಲಾಗಿ ಬರ್ತಾರೆ ಮಕ್ಕಳು. ಸ್ಕಿನ್ನೆಲ್ಲ ಗ್ಲೋಯಿಂಗ್ ಆಗಿರ್ಬೋದು, ಸ್ಕಿನ್ ಫೇರ್ ಆಗಿರಬಹುದು. ಇದಕ್ಕೆಲ್ಲ ನ್ಯಾಚುರಲ್ಲಾಗಿ ಬರ್ತಾರೆ. ಇದೆಲ್ಲ ನಾನು ಯೂಸ್ ಮಾಡಿದ್ದೀನಿ. ಇದೆಲ್ಲ ಟ್ರೈನೂ ಮಾಡಿದ್ದೀನಿ. ಅಂತ ಏನು ನನ್ನ ಮಗಳು ಹೇಳ್ಕೊಳ್ಳೋ ಅಂಥ ಸ್ಕಿನ್ ಚೇಂಜಸ್ ಅಂತ ಹುಟ್ಟಿದಾಗಿಂದ ಏನೂ ಇಲ್ಲ. ಅವಳು ಅಂದರೆ ಫೇರಾಗಿ ನೋಡಿದ ತಕ್ಷಣ ಸ್ಕಿನ್ ಗ್ಲೋಯಿಂಗ್ ಆಗಿರೋದಕ್ಕೆ ನಾನು ಸಬಾಮೆಡ್ನ ಯೂಸ್ ಮಾಡಿದ್ದು ಉಂಟು. ಮತ್ತು ತುಂಬ ಚೆನ್ನಾಗಿದೆ ಸ್ಕಿನ್ನು. ಗ್ಲೋಯಿಂಗ್ ಆಗೋದಾಗಿರ್ಬೋದು, ಯಾವುದೇ ಒಂದು ಇರಿಟೇಷನ್ ಇಲ್ದಲೆ, ಡ್ಯಾಮೇಜ್ ಆಗ್ದಲೇ ಸ್ಕಿನ್ನು, ಮತ್ತು ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇಲ್ದಲೇ ಆರಾಮಾಗಿ 1 ಇಯರ್ ಇರೋದೊಳಗಡೆ, ಅಥವಾ ಈಗಿನ್ನು ಮಗು ಹುಟ್ಟಿದೆ, ನಮಗೆ ಕನ್ಫ್ಯೂಸ್ ಇದೆ ಏನು ಯೂಸ್ ಮಾಡಬೇಕು, ಸೋಪ್ ಆಗಿರ್ಬೋದು, ಕ್ರೀಮ್ ಆಗಿರ್ಬೋದು, ಬಾಡಿ ಲೋಷನ್ ಆಗಿರ್ಬೋದು, ಮತ್ತು ಆಯಿಲ್ ಆಗಿರ್ಬೋದು, ನೀವು ಯಾವುದೇ ಡೌಟ್ ಇಲ್ದಲೇ ಸಬಾಮೆಡ್ನ ಯೂಸ್ ಮಾಡಬಹುದು. ಈಗ ನಾನು ಸ್ಟಾಪ್ ಮಾಡಿದ್ದೀನಿ. ಫಸ್ಟು ಸೋಪ್ನ ಸ್ಟಾಪ್ ಮಾಡಿದೆ. ಅದು ಚೆನ್ನಾಗಿ ಬರ್ತಿಲ್ಲ. ಆನ್ಲೈನಲ್ಲಿ ಮಾತ್ರ ಚೆನ್ನಾಗಿ ಬರ್ತಿತ್ತು. ಅದರಲ್ಲೂ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ರೆ ಮಾತ್ರ ಚೆನ್ನಾಗಿ ಬರ್ತಿತ್ತು. ಬೇರೆದ್ರಲ್ಲೆಲ್ಲ ಸೋಪ್ ಕರ್ಗೋಗ್ಬಿಡೋದು, ಕ್ವಾಲಿಟಿ ಚೆನ್ನಾಗಿಲ್ದಲೇ ಇರೋದು, ಈ ಥರ ಆಗ್ತಿತ್ತು. ಹಾಗೆ ನನಗೆ ಒಂದು ನಮ್ಮನೆ ಪಕ್ಕದಲ್ಲೇ ಒಂದು ಅಕ್ಕ ಇದ್ದರು. ಅವರು ರೆಫರ್ ಮಾಡಿದ್ದು ನನಗೆ. ಇದನ್ನ ಅಕ್ಕ ಒಂದು ಸರಿ ಯೂಸ್ ಮಾಡಿ ಹೇಳಿದೆ. ನಾನು ಹಿಂಗೆ ಸಬಾಮೆಡ್ ಸ್ಟಾಪ್ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳಿದೆ. ಅವ್ರು ಹೇಳಿದ್ರು, ಅಕ್ಕ ನನ್ನ ಮಗ ಮುಂಚೆ ಹೀಗಿದ್ದ, ಈ ಥರ ಆಗಿದ್ದಾನಕ್ಕ, ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಆಗೋಲ್ಲ, ಮತ್ತು ಸ್ಕಿನ್ ಬ್ಲ್ಯಾಕ್ ಆಗೋಲ್ಲ, ನೀವು ಹೆದರ್ಕೊಳ್ಳೋ ಅಂಥದ್ದೇನಿಲ್ಲ, ಈ ಒಂದು ಸೋಪ್ನ ಯೂಸ್ ಮಾಡಿ ಅಂತ ಹೇಳಿ ನನಗೆ ರೆಫರ್ ಮಾಡಿದರು. ನಾನು ಸಹ ಒಂದು 2-3 ಜನಕ್ಕೆ ರೆಫರ್ ಮಾಡಿದ್ದೀನಿ. ರೆಫರ್ ಮಾಡಿ ಅವರಿಂದ ರಿಸಲ್ಟ್ ಒಳ್ಳೆಯದು ಬಂದಿರೋದು ಉಂಟು. ಹಾಗಾಗಿ ನನ್ನ ಮಗಳಿಗೆ ಈಗಲೂ ಅದೇ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಇದನ್ನ ದೊಡ್ಡವರು ಯೂಸ್ ಮಾಡ್ಬೋದು, ಚಿಕ್ಕವರು ಯೂಸ್ ಮಾಡಬಹುದು. ಇದು ಬೇಬಿ ಸೋಪ್ ಅಂತ ಏನಿಲ್ಲ. ಇದು ಕಾಮನ್ನಾಗಿ ಎಲ್ಲ ಒಂದು ವಯಸ್ಸವರು ಸಹ ಯೂಸ್ ಮಾಡ್ಬೋದು. ಅಂದರೆ ಹಾಗಾಗಿ ನಾನು ಪಕ್ಕದಲ್ಲಿ ಫೋಟೋ ಹಾಕ್ತೀನಿ, ನೋಡ್ಬೋದು. ಮೈಸೂರು ಗೋಲ್ಡ್ ಅಂತ ಯೂಸ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿದೆ. ನನ್ನ ಮಗಳು ಇಮಿಡಿಯೇಟ್ಲಿ ಇನ್ನೂ ಕಲರ್ ಚೇಂಜ್ ಆದಳು. ಇದು ಎಷ್ಟು ಜನ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಯಾವುದೋ ಒಂದು ವ್ಯೂಸ್ಗೋಸ್ಕರ ಆಗಿರ್ಬೋದು, ಅದಕ್ಕೆಲ್ಲ ಮಾಡ್ತಿಲ್ಲ. ಕೆಲವೊಂದು ಕಮೆಂಟ್ಗಳು ಬಂದಿತ್ತು ನನಗೆ, ಅದಕ್ಕಾಗಿ ಈ ವಿಡಿಯೋ ಮಾಡ್ತಿರೋದಷ್ಟೇ. ಮೈಸೂರು ಗೋಲ್ಡ್ ಅಂತ ಜಸ್ಟ್ 100 ರುಪೀಸ್ ಅಷ್ಟೇ ಇದು. ಅದನ್ನು ಸಹ ನಾನು ಸಹ ಯೂಸ್ ಮಾಡ್ತಿದ್ದೀನಿ ಪ್ರೆಸೆಂಟಾಗಿ. ಅಂದರೆ ಅವಳಿಗೆ ಸಪ್ರೇಟಾಗಿ, ನಮಗೆ ಸಪ್ರೇಟಾಗಿ ತಗೊಂಬಂದು ನಾವು ಯೂಸ್ ಮಾಡ್ಕೊತಿದ್ವಿ. ದೊಡ್ಡವರು ಸಹ ಯೂಸ್ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಕ್ಕಳಿಗೆ. ಬಾಡಿಗೆಲ್ಲ ಅಷ್ಟೇ, ನಾನೇನು ಎಕ್ಸ್ಟ್ರಾ ಬಾಡಿ ಏನು ಬಾಡಿದ
ಶಾಂಪುಗಳಾಗಿರ್ಬೋದು ಮತ್ತು ಸೋಪ್ಗಳಾಗಿರ್ಬೋದು ಅದೆಲ್ಲ ನಾನು ಏನೂ ಯೂಸ್ ಮಾಡ್ತಿಲ್ಲ. ಇದೊಂದೇ ಯೂಸ್ ಮಾಡ್ತೀನಿ. ಇದ್ರಲ್ಲಿ ಫೋಟೋ ಹಾಕ್ತೀನಿ ನೋಡಿ, ತುಂಬ ಚೆನ್ನಾಗಿದೆ. ಮಗು ಏನಾದರೂ ಸ್ವಲ್ಪ ಬ್ಲ್ಯಾಕ್ ಇದೆ, ಇನ್ನು ಫೇರ್ ಆಗಬೇಕು, ಸ್ಕಿನ್ ಗ್ಲೋಯಿಂಗ್ ಆಗಬೇಕು ಅನ್ನೋರು ಇದನ್ನ ಯೂಸ್ ಮಾಡಿ. ಸಿಕ್ಕಾಪಟ್ಟೆ ಚೇಂಜ್ ಆದ್ಲು ನನ್ನ ಮಗಳು. ಹಾಕಿ ಸ್ವಲ್ಪ ಒಂದು 4 ಡೇಸ್ ಆದಮೇಲೆ ಹಸ್ಬೆಂಡ್ ಕೇಳ್ತಾಯಿದ್ರು ಯಾವ್ದು ಯೂಸ್ ಮಾಡ್ತಾಯಿದ್ಯಾ, ಯಾವ ಅಕ್ಕ ಹೇಳಿದ್ರಲ್ಲ ಆ ಸೋಪ್ ಯೂಸ್ ಮಾಡ್ತಿದ್ದೆ, ತುಂಬ ಚೇಂಜ್ ಆಗಿದ್ದಾಳೆ ಅಂತ ಹೇಳ್ತಾಯಿದ್ರು. ಈ ಒಂದು ಟಿಪ್ನ ನೀವು ಬೇಕಾದ್ರೆ ಫಾಲೋ ಮಾಡ್ಬೋದು. ಪಕ್ಕದಲ್ಲಿ ಫೋಟೋ ಹಾಕ್ತೀನಿ, ಅದನ್ನು ನೀವು ಎಲ್ಲ ಒಂದು ಶಾಪ್ಗಳು ಮೆಡಿಕಲಲ್ಲೂ ಸಿಗುತ್ತೆ. ಮೈಸೂರ್ ಗೋಲ್ಡ್ ಅಂತ ಸಿಗುತ್ತೆ. ಚೆನ್ನಾಗಿದೆ, ಇದು ಸ್ಮೆಲ್ಲು ಸಹ ಚೆನ್ನಾಗಿದೆ. ಏನೇ ಒಂದು ಸೈಡ್ ಎಫೆಕ್ಟ್ ಆಗಿರ್ಬೋದು ಯಾವುದೂ ಒಂದು ಇರೋದಿಲ್ಲ. ಇವಾಗ ನೀವು ಯೂಸ್ ಮಾಡ್ಬೋದು. ನನ್ನ ಮಗಳು ಸಹ ಸ್ಕಿನ್ನು ಸಹ ಚೇಂಜ್ ಆಗಿದೆ, ವೈಟ್ ಆಗಿದ್ದಾಳೆ, ಇನ್ನು ಬ್ರೈಟ್ ಆಗಿದ್ದಾಳೆ. ಈ ಒಂದು ಟಿಪ್ನ ನೀವು ಫಾಲೋ ಮಾಡ್ಬೋದು. ಕಮೆಂಟ್ ಮಾಡಿರೋರಿಗೆಲ್ಲ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಸಬಾಮೆಡ್ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಲ್ಲ. ಈ ಒಂದು ಕ್ರೀಮ್ನ ಎಕ್ಸ್ಟ್ರಾ ಸಾಫ್ಟ್ ಈ ಒಂದು ಕ್ರೀಮ್ನ ಯೂಸ್ ಮಾಡ್ತೀನಿ, ಜಸ್ಟ್ ಫೇಸಿಗಷ್ಟೇ. ಇನ್ನೇನು ಯೂಸ್ ಮಾಡ್ತಿಲ್ಲ ಅವಳಿಗೆ. ಇನ್ನೇನು ನಾನೆಲ್ಲ ನ್ಯಾಚುರಲ್ಲು. ಅದೊಂದು ಸೋಪು, ಇದೊಂದು ಕ್ರೀಮ್ ಬಿಟ್ಟರೆ ಇನ್ಯಾವುದು ಯಾರೇನು ಹೇಳಿದ್ರು ನಾನು ಯೂಸ್ ಮಾಡೋದಕ್ಕೆ ಹೋಗಲ್ಲ. ನೀವು ಒಂದು ಟ್ರೈ ಮಾಡ್ಬೋದು. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.